ಸಿಗರೇಟ್ ಕೊಡಿ. ಇನ್ನೊಂದು ಸಿಗರೇಟ್ ಕೊಡಿ. ಎಂಥ ಕಾಲ ಬಂತ್ರಿ, ಚಿಕ್ಕ ಹುಡುಗರು ಸಿಗರೇಟ್ ಬಿಡಲ್ಲ ಅಂತಾರೆ ಅವ್ರು. ಕೊಡಿ. ಮಗು ಇದ್ದಿದ್ದು ಸಿಗರೇಟ್ ಪ್ಯಾಕೆಟ್ ಎಲ್ಲ ಎತ್ಕೊಂಡು ಓಡಾಡು. ಆ ಕಡೆ ಹೋಯ್ತು ಗೊತ್ತಾಗ್ಲಿಲ್ಲ. ನೀವು ಈ ಕಡೆ ಹೋಗಿ, ನಾನು ಈ ಕಡೆ ಹೋಗ್ತೀನಿ. ಹೋಗಿ ಆ ಕಡೆ ಹೋಗಿ. ಸಿಗ್ಲಿಲ್ಲ ಲೇ. ಅಲ್ಲಿದ್ದಾಳೆ, ಅಲ್ಲಿ ನಡೀರೋ ನಡೀರೋ. ಯಾರಪ್ಪ ಯಾರಮ್ಮರೇ ಅಲ್ಲೇ? ಯಾಕಪ್ಪ ಹೊಡಿತಾ ಇದ್ದೀರಾ? ಯಾಕೆ ಹೊಡಿತಾ ಇದ್ದೀರಾ? ಒಂದು ನಿಮಿಷ. ಓ ಯಾರಮ್ಮ? ಯಾತಕ್ಕೆ ಹೊಡೆದ್ರಪ್ಪ? ಇಲ್ಲ, ಕದ್ಕೊಂಡೆಲ್ಲ ಬರ್ತೀನಿ. ನಮ್ಮ ಸಿಗರೇಟು ಬೀಡಿ ಎಲ್ಲ ಕದ್ಕೊಂಡ್ ಬಂದಿದ್ದಾಳೆ. ನಿನ್ನೆಯಿಂದ ಇದೇ ಥರ ಮಾಡ್ತಿದ್ದಾಳೆ, ನೋಡ್ತಾ ಇದೀವಿ ನಾವು. ಯಾರ ಮಗಳಮ್ಮ ನೀನು? ಓಹ್ ಓಹ್, ನಮ್ಮ ಕೃಷ್ಣಪ್ಪ ಇಲ್ವಪ್ಪ, ಅವ್ರ ಮಗಳು. ಓ ನಿಮ್ದು ಸಿಗರೇಟ್ ಎಲ್ಲ ಕದ್ಕೊಂಡು ಬಂದಿದ್ದು ಅಲ್ಲಪ್ಪ. ಇವಳ ಕಥೆನೇ ಒಂಥರ ದುಃಖ ಆಗುತ್ತೆ. ಇವ್ರ ತಂದೆ ಸಿಗರೇಟ್ ಸೇದಿ ಹೋದ ವರ್ಷ ತೀರ್ಕೊಂಡ್ರಪ್ಪ. ಇವ್ರ ತಾಯಿ ಇದಾರಲ್ಲ, ಇವ್ರ ತಾಯಿನೂ ಆ ತಂಬಾಕಿನ ದುಶ್ಚಟಕ್ಕೆ ಬಿದ್ದುಬಿಟ್ಟಿದ್ದಾರೆ. ಅವರೂ ಇವಾಗ ನರಳ್ತಾ ಇದ್ದಾರೆ. ಇವಳು ಆ ಡಾಕ್ಟ್ರ್ ಹೇಳೋದನ್ನ ಕೇಳಿಸ್ಕೊಂಡ್ಬಿಟ್ಟು ಒಂಥರ ಮನಸ್ಸಿಗೆ ಭಾಳ ಒಂಥರ ಬೇಜಾರಾಗ್ಬಿಡ್ತು. ಆವತ್ತು ನಿಂದ ಇವಳು ಏನು ಮಾಡ್ತಾಯಿದ್ದಾಳೆ, ಯಾರೇ ಸಿಗರೇಟ್ ಸೇದಲಿ, ಯಾರೇ ಏನಾದರೂ ಗುಟ್ಕಾ ತೊಗೊಳ್ಳಿ, ಹೋಗ್ಬಿಟ್ಟು ಕಿತ್ಕೊಂಡು ಓಡಿ ಹೋಗ್ಬಿಡೋದು. ಏನಮ್ಮ ಏನು ಮಾಡ್ತಾಯಿದ್ದೀವಿ? ಏನು ಮಾಡ್ತೀಯ ಅದನ್ನ ತೊಗೊಂಡು? ಏನು ಮಾಡ್ತೀಯಮ್ಮ? ಏನು ಮಾಡ್ತಾಯಿದ್ದೀಯಮ್ಮ? ಓಹೋ ಓಹೋ ಓಹೋ, ಅಯ್ಯೋ ಬಾಮ್ಮ, ಇರಲಿ ಬಾ. ನಿಜಕ್ಕೂ ನೋಡಿ, ನಾವು ಇಂಥ ಮಕ್ಕಳಿಂದ ಕಲಿಬೇಕಾಗಿದೆ ಪಾಠ. ಈ ಮಗುಗಿರೋದು ಎಷ್ಟು ದೊಡ್ಡ ಜ್ಞಾನ.
ತನ್ನ ತಂದೆ ತಾಯಿನ ಇಂಥ ದುಶ್ಚಟಗಳಿಗೆ ಬಲಿಯಾಗಿರೋದು ನೋಡಿದಾಗ ನಿಜಕ್ಕೂ ನಾವು ಪಾಠ ಕಲಿಬೇಕು. ಹೋಗಲಿ, ಆಗಿದ್ದಾಗಲಿ ನಿಮ್ಮ ಹತ್ರ ಇರುವಂಥ ಏನಾದರೂ ಸಿಗರೇಟು ತಂಬಾಕುಗಳೇನಾದರೂ ಹಾಕಿ ಅವಳ ಕೈಯಿಂದ ಏನಾದರೂ ಮುಚ್ಚಿಸ್ಬಿಡೋಣ. ಅದಕ್ಕೆ ನಾವು ಒಂದು ಪಣ ತೊಡೋಣ. ಆಯ್ತು ಮಾಸ್ಟರ್. ಹಾಕಮ್ಮ, ನೀನು ಅದನ್ನೆಲ್ಲ ಮುಚ್ಚಮ್ಮ, ನೀನು ಮುಚ್ಚಿಬಿಡಮ್ಮ. ಹಾಂ, ಬಾ. ಹೋಗಲಿ, ನನ್ನ ಒಂದು ಮಾತು ನಿಮ್ಮಲ್ಲಿ, ಇವತ್ತಿನಿಂದ ನಾವು ಒಂದು ಪಣ ತೊಟ್ಬಿಡೋಣಪ್ಪ ದಯವಿಟ್ಟು. ಏನು ಅಂದರೆ, ಬನ್ನಿ, ನಾವು ಇಂದಿನಿಂದ ಯಾವುದೇ ದುಶ್ಚಟಗಳಿಗೆ ಬಲಿಯಾಗುವುದಿಲ್ಲ, ಮತ್ತೆ ಆಗುವವರಿಗೆ ಬಿಡುವುದಿಲ್ಲ. ಸರಿ ಮಾಸ್ಟರ್. ತುಂಬ ಸಂತೋಷಪ್ಪ. ಹೋಗ್ಬಿಟ್ಟು ಬನ್ನಿ. ಬಾಮ್ಮ, ನಿಮ್ಮ ಮನೆಗೆ ಬಿಟ್ಬಿಟ್ಟು ಹೋಗ್ತೀನಿ. ಬಾಮ್ಮ. ಈ ಹೋರಾಟದಲ್ಲಿ ನೀವು ನನ್ನ ಜೊತೆ ಸೇರ್ತೀರಾ?